ಈಗ ದರ್ಶನ್ ಅವ್ರಿಗೆ ಚಾಪೆ ತಲ್ದೆಮ್ ಕೊಟ್ಟಿರ್ತಾರಾ ಅಥವಾ ನೆಲದ ಮೇಲೆ ಮಲಗಬೇಕಾ ಹೇಗೆ ಸರ್? ಇಲ್ಲ ಇಲ್ಲ ಅದು ಎಲ್ಲರಿಗೂ ಅದು ತಪ್ಪು ಸರ್. ಅದು ಆ್ಯಕ್ಚುಲಿ ಅಲ್ಲಿ ಹೋದ ತಕ್ಷಣವೇ ಒಂದು ಬೆಡ್ಶೀಟ್ ಕೊಡ್ತಾರೆ, ದಿಂಬು ಕೊಡ್ತಾರೆ, ಆ್ಯಕ್ಚುಲಿ ಒದ್ಕೊಳ್ಳೋಕೆ ಕೊಡ್ತಾರೆ. ಅದು ಎಲ್ಲ ನಾವೇನು ಅಂದ್ಕೊತೀವಿ ಸರ್. ಆ್ಯಕ್ಚುಲಿ ನಾವೇನು ಗೊತ್ತಾ, ಅವರು ಆರೋಪಿ ಅಷ್ಟೇ. ಆರೋಪಿ ನಾವು ಏನಂತಾರೆ, ಜಡ್ಜು ನೀನು ಇವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡು ಅಂತ ಹೇಳ್ತಾರೆ. ಆದರೆ ಜಡ್ಜ್ ಏನು ಇದು ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ, ಅವರಿಗೆ ಹಿಂಗೆ ಮಾಡಬೇಕು, ಇದೇ ಮಾಡಬೇಕು, ಅದೇ ಮಾಡಬೇಕು ಅಂತ ಅಂದಾಗ ಅಲ್ಲಿ ತೊಂದರೆ ಆಗುತ್ತೆ. ಆದರೆ ಒಬ್ಬ ಆರೋಪಿನ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕಾಗಿರೋದು ನಮ್ಮ CS ಕರ್ತವ್ಯ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಕರ್ತವ್ಯ, ಪ್ರತಿಯೊಬ್ಬ ಜೈಲಾಧಿಕಾರಿಗಳು ಕರ್ತವ್ಯ. ಇವಾಗ ನೀವು ಜೀವಾವಧಿ ಶಿಕ್ಷೆ ಅಂತ ನಾವು ಅವ್ರು ಜಡ್ಜ್ ಬರೆದುಬಿಡ್ತಾರೆ, ಆದೇಶ ಕೊಟ್ಬಿಡ್ತಾರೆ. ಆದೇಶ ಕೊಟ್ಟ ತಕ್ಷಣವೇ ಅವರ ಆದೇಶದಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದ್ರ ಪ್ರಕಾರ ಅಧಿಕಾರಿಗಳು ನಡ್ಕೊತಾರೆ. ಆದರೆ ಯಾವುದೇ ಜೀವಾವಧಿ ಶಿಕ್ಷೆ ಯಾವುದೇ ಆರೋಪಿಗಳಿಗೆ ಇವ್ರಿಗೆ ಊಟ ಕೊಡಬಾರ್ದು, ಇವ್ರಿಗೆ ಗಾಳಿ ಕೊಡಬಾರ್ದು, ಇವ್ರಿಗೆ ಅನ್ನ ಕೊಡಬಾರ್ದು, ಇವ್ರಿಗೆ ಸಿಗರೇಟ್ ಕೊಡಬಾರ್ದು, ಇವ್ರಿಗೆ ಇದು ಕೊಡಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಬ್ರಿಟಿಷ್ ಗೌರ್ಮೆಂಟ್ ಬರೆದಿರೋದು ಅಲ್ಲಿ ಆ ಮ್ಯಾನ್ಯುವಲ್ ಪ್ರಕಾರ ನಡ್ಕೊಳ್ಳುತ್ತೆ. ಅವರಿಗೆ ಬೀಡಿ ಕೊಡಬೇಕು, ಸಿಗರೇಟ್ ಕೊಡಬೇಕು, ತಲೆಗೆ ಎಣ್ಣೆ ಕೊಡಬೇಕು, ಸೋಪ್ ಕೊಡಬೇಕು. ಆಮೇಲೆ ಮ್ಯಾನ್ಯುವಲ್ ಇದೆ, ಸೋಮವಾರ ಇದು ಕೊಡಬೇಕು, ಚಿತ್ರಾನ್ನ ಕೊಡಬೇಕು, ಮಂಗಳವಾರ ಪುಳಿಯೋಗರೆ ಕೊಡಬೇಕು, ಬುಧವಾರ ಇದು ಕೊಡಬೇಕು, ಶುಕ್ರವಾರ ಮಟನ್ ಕೊಡಬೇಕು. ಆಮೇಲೆ ಒಂದು ದಿವಸ ಮಟನ್ ಕೊಟ್ಟಾಗ, ಒಂದು ವಾರ ಮಟನ್ ಕೊಟ್ಟಾಗ ಇನ್ನೊಂದು ವಾರ ಚಿಕನ್ ಕೊಡಬೇಕು. ಆಮೇಲೆ ಪ್ರತಿ ಮಂಗಳವಾರ ಮೊಟ್ಟೆ ಕೊಡಬೇಕು ಅಂತ ಜೈಲ್ ಮ್ಯಾನ್ಯುವಲ್ ಇದೆ. ಇದನ್ನು ಪ್ಲೀಸ್ ಕ್ಲಿಯರಾಗಿ ಇದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವರು ಜಡ್ಜು ನ್ಯಾಯಾಂಗ ಬಂಧನ ಅಂದರೆ ಜಡ್ಜ್ ಕಸ್ಟಡಿಯಲ್ಲಿರ್ತಾರೆ. ಪ್ರತಿ 2 ತಿಂಗಳಿಗೊಂದ್ಸಲ ಜಡ್ಜ್ ಬಂದು ಚೆಕ್ ಮಾಡ್ತಾರೆ. ಅವರಿಗೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ, ಅವರ ಆರೋಗ್ಯ ಚೆಕ್ ಮಾಡ್ತಾರೆ, ಅವರಿಗೆ ಪ್ರೋಟೀನ್ ಯುಕ್ತವಾದ ಆಹಾರ ಅನ್ನೋದು ಜೈಲ್ ಮ್ಯಾನ್ಯುವಲ್. ಪ್ಲೀಸ್ ತಿಳ್ಕೊಳ್ಳಿ, ಜೈಲ್ ಮ್ಯಾನ್ಯುವಲ್ಲು. ಅವರು ಆ್ಯಕ್ಚುಲಿ ಇವಾಗ ಅವರು ಏನು ನಮಗೇನು ಕಾಂಜಿ ಪಿಂಜಿ ಥರ ಸಾರು, ಅನ್ನ ಸಾಂಬಾರು ಅದೆಲ್ಲ ಕೊಡೋಲ್ಲ. ಮೊಳಕೆ ಕಾಳು ಸಾರು ಕೊಡ್ತಾರೆ, ಕಾಳು ಸಾರು ಕೊಡ್ತಾರೆ, ತರಕಾರಿ ಸಾರು ಕೊಡ್ತಾರೆ. ಪ್ರತಿ ದಿವಸ ಇದು ಒಂದು ಮೆನ್ಯೂ ಇರುತ್ತೆ, ಅದ್ರ ಪ್ರಕಾರನೇ ಅವ್ರು ಕೊಡಬೇಕು. ಅದು ಪ್ರತಿ 2 ತಿಂಗಳಿಗೋಸ್ಕರ ಜಡ್ಜ್ ಬಂದು ಚೆಕ್ ಮಾಡ್ತಾರೆ. ಏನು ಸರ್, ಈಗ ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತಿದ್ದಾರೆ ಅಥವಾ ತಪ್ಪು ಮಾಡಿದ್ದಾರೆ ಅಂತ ಎಲ್ಲ ಕೈದಿಗಳಿಗೂ ಆದರೆ, ಸೊ ಅಂಥವ್ರಿಗೂ ಈ ಥರದ ಎಲ್ಲ ಪ್ರೋಟೀನ್ ಫುಡ್ ಕೊಡ್ತಾರೆ ಅಂತಂದಾಗ ದೇಹವನ್ನು ದಂಡಿಸೋದಕ್ಕೆ ಬೇರೆ ಏನಾದರೂ ಕೆಲಸಗಳು ಕೊಡ್ತಾರಾ ಹೇಗೆ ಅಂತಕ್ಕಂಥದ್ದು, ಅಥವಾ ಬರೀ ತಿಂದು ಮಾತುಗಳು ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರ ಜೈಲಲ್ಲಿ ಹೇಗೆ ಅಂತಕ್ಕಂಥದ್ದು? ಸರ್, ಈ ಸಜಾಬಂದಿಗಳಿಗಂತ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಟೈಲರಿಂಗ್ ಇದೆ, ಅಲ್ಲಿ ಬೇಕರಿ ಇದೆ, ಅಲ್ಲಿ ಎಲ್ಲ ಥರ ಕೆಲಸಗಳಿದೆ. ಅಲ್ಲಿ ಕೆಲಸ ಸಿಗಲ್ಲ. ಅಲ್ಲಿ ಆ್ಯಕ್ಚುಲಿ ಏನಂತಂದರೆ ಇವಾಗ 1500 ಜನ ಅಲ್ಲಿ ಸಜಾಬಂದಿಗಳಿದ್ದಾರೆ. ಕ್ಯಾಂಟೀನಲ್ಲಿ ಕೆಲಸ ಇರುತ್ತೆ. ಕ್ಯಾಂಟೀನಲ್ಲಿ ಕೆಲಸ ಕೆಲವರು ಆರೋಪಿಗಳು ಅಂಡರ್ ಟ್ರಯಲಿಗೆ ಕ್ಯಾಂಟೀನಲ್ಲಿ ಕೆಲಸ ಕೊಡ್ತಾರೆ. ಸಜಾಬಂದಿಗಳಿಗೆ ಯಾವುದೂ ಟೈಲರಿಂಗ್ ಇದರಲ್ಲಿ ಕೊಡ್ತಾರೆ, ಆಮೇಲೆ ಬೇಕ್ರಿಯಲ್ಲಿ ಕೊಡ್ತಾರೆ, ಕೆಲವು ಕೆಲಸಗಳಿದ್ದಾವೆ ಕೊಡ್ತಾರೆ. ಆಮೇಲೆ ಅಲ್ಲಿ ಎಲ್ಲ ಮೇಂಟೈನ್ ಮಾಡೋದು ವಾರ್ಡರ್ ಅಂತ ಇರ್ತಾರೆ. ಸರ್, ವಿಚಾರಣಾಧೀನ ಕೈದಿಗಳಿಗೂ ಕೆಲಸ ಕೊಡ್ತಾರಾ? ಕೆಲಸ ಇರುತ್ತಾ? ವಿಚಾರಣಾಧೀನ ಕೈದಿಗಳಿಗೆ ಇದು ಕ್ಯಾಂಟೀನಲ್ಲಿ ಕೊಡ್ತಾರೆ. ಇದು ಅಡುಗೆ ಮಾಡೋ ಜಾಗದಲ್ಲಿ ಕೊಡ್ತಾರೆ. ಇದು ಈರುಳ್ಳಿ ಕಟ್ ಮಾಡೋದು, ಟೊಮೊಟೊ ಕಟ್ ಮಾಡೋದು, ಆಮೇಲೆ ಆ ಥರ ಅಸಿಸ್ಟೆಂಟಾಗಿ ಕೆಲಸ ಕೊಡ್ತಾರೆ. ಈಗ ದರ್ಶನ್ ಮತ್ತು ಅವರ ಸಹಚರರು ಅಂತ ನಾವೇನೇನು ಕರಿತಿದ್ದೀವಿ ಅವರೆಲ್ಲನೂ ಕ್ಯಾಂಟೀನಲ್ಲಿ ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಇಷ್ಟ ಇದ್ದರೆ ಮಾಡ್ಬೋದು. ಆ್ಯಕ್ಚುಲಿ ಅಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡೋಕ್ಕೆ ಸುಮಾರು ಜನ ಇರ್ತಾರೆ. ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಇವರು ಒಂದು ವ್ಯವಸ್ಥಿತವಾಗಿರೋದ್ರಿಂದ ಇವರೇನು ಕ್ಯಾಂಟೀನಲ್ಲಿ ಕೆಲಸ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಸರ್, ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ 100 ಜನಕ್ಕೆ ಕೆಲಸಕ್ಕೆ ಇರುತ್ತೆ, ಇಲ್ಲಿ 1000 ಜನ ಬಂದಿರ್ತಾರೆ. 1000 ಜನಕ್ಕೂ ಕೊಡೋಕ್ಕಾಗಲ್ಲ. ಈಗ ಅವನ್ನ ವಿಚಾರಣಾಧೀನ ಕೈದಿಗಳು ಅಥವಾ ಕೈದಿಗಳನ್ನ ನೋಡೋದಕ್ಕೆ ವಾರಕ್ಕೆ ಎಷ್ಟು ಜನಕ್ಕೆ ಅಲೋ ಮಾಡ್ತಾರೆ? ಫ್ಯಾಮಿಲಿ ಅವ್ರಿಗಿರ್ಬೋದು ಅಥವಾ ಆಪ್ತರಿಗಿರ್ಬೋದು? ಒಳ್ಳೆ ಕ್ವಶನ್ನು. ಆಮೇಲೆ ಕೆಲವು ಜನ ಹೇಳ್ತಾರೆ ಪವಿತ್ರ ಗೌಡರನ್ನ ಅಲ್ಲಿ ಮೀಟ್ ಮಾಡಿದ್ರು, ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದ್ರು, ಇಲ್ಲಿ ಮೀಟ್ ಮಾಡಿದ್ರು ಅಂತ. ಅದೆಲ್ಲ ಏನಿಲ್ಲ. ಪವಿತ್ರ ಗೌಡ ಅಂತಲೇ ಅಲ್ಲ, ದರ್ಶನ್ ಅವರು ಯಾವುದೇ ಒಬ್ಬ ಲೇಡೀಸ್ನ ಮೀಟ್ ಮಾಡಬೇಕಂದಾಗ ಬರೆಸ್ಬೇಕಲ್ಲಿ. ಮಂಗಳವಾರ ದಿವಸ ಬರೆಸ್ಬೇಕು. ಸರ್, ನನ್ನ ತಂಗಿನೋ ನನ್ನ ಅಕ್ಕನೋ ಈ ಥರ ಲೇಡೀಸ್ ಬ್ಯಾರಕಲ್ಲಿದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಬರೆಸಿದಾಗ ಅವರೊಂದು ಅವಕಾಶ ಮಾಡಿಕೊಡ್ತಾರೆ ಮೀಟ್ ಮಾಡೋಕ್ಕೆ. ಪವಿತ್ರ ಗೌಡಗೂ ಅವಕಾಶ ಮಾಡಿಕೊಡ್ತಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ. ಆಚೆ ಕಡೆ ಬಂದವರಿಗೆ 2-3 ಸಲ ಸ್ಪೆಷಲ್ ಇಂಟರ್ವ್ಯೂ ಅಂತ ಬರುತ್ತೆ. ಅವ್ರನ್ನೆಲ್ಲ ನಾರ್ಮಲ್ ಜನರಲ್ ಆ್ಯಕ್ಚುಲಿ ಎಂಟ್ರಿ ಅಂತಾರೆ, ಜೈಲ್ ಭಾಷೆಯಲ್ಲಿ ಎಂಟ್ರಿ ಅಂತಾರೆ. ನಾವು ಇಂಟರ್ವ್ಯೂ ಮಾಮೂಲು ನಿಮಗೆ ಜನರಲ್ ಇದರಲ್ಲಿ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ, ಅವನ್ನ ಸ್ಪೆಷಲ್ ಇಂಟರ್ವ್ಯೂ ಅಲ್ಲೇ ಮಾಡಬೇಕು.